ಸ್ಟಿಲ್ಲಿಗೆ ನೋಡಿ, ಸ್ಟಿಲ್ ಫೋಟೋಗೆ ನೋಡಿ. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡದ ಮಹಾನ್ ಗಾಯಕರಾದ ಪಿ.ಟಿ. ಶ್ರೀನಿವಾಸ್ ಅವರು ಇತ್ತೀಚೆಗೆ ನಿಧನ ಹೊಂದಿದರು. ಎಲ್ಲರಿಗೂ ಇದು ದುಃಖಕರವಾದ ವಿಷಯ. ಎಲ್ಲರೂ 2 ನಿಮಿಷ ಮೌನ ಆಚರಿಸಬೇಕೆಂದು ಕೇಳಿಕೊಳ್ತೇನೆ. Thank you.
ಪ್ಲೀಸ್ ಎಲ್ಲರಿಗೂ ಒಂದು ಪೇರೆಂಟ್ಸ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. Goodbye, goodbye. Can I open it now? Yeah, open it now. ಈಗ ಮೃದುಲ ಮಂದವಾದ ಸ್ಟೇಜ್ನ ನಾನ್ ಮಲಗಿದ್ರೆ ಲೋಕವೇ ಮಲಗಿದೆ ಅಂತ ತಿಳಿಬೇಡಿ ಅಂತ ಹೇಳು ರಾಮ. ಆಗ್ಲೇ 6:30 ಬಿಟ್ಟು ಪೇಪರ್ ಬಂದಿರ್ಬೇಕಲ್ವಾ? ಬಂದೆ ಅರೆ ಇಲ್ಲೇ ಇದ್ರಲ್ಲಪ್ಪ, ಎಲ್ಲೋದ್ರು? ಏನಂತೆ ನನ್ ಡ್ಯೂಟಿ ಕಾಫಿ ಕೊಡೋದು ಅಷ್ಟೇ ಅಲ್ವೇನೋ? ಜಗಳಾಗಿದೆ. ಸಾರಿಗೆ ನೌಕರರ ಮುಷ್ಕರ, ಇಂದು ಬಸ್ ಸಂಚಾರ ಇಲ್ಲ. ಅಯ್ಯದೇ ಬಸ್ ಇಲ್ಲ, ಅರೇಂಜ್ ಮಾಡೋದಲ್ಲ. ಆಫೀಸ್ಗೆ ಹೆಂಗ್ ಹೋಗೋದು? ಬಸ್ ಇಲ್ಲ ಅಂದ್ರೆ ದೇವ್ರನ್ ಮಾಡ್ತಾನೆ. ಆಫೀಸ್ಗೆ ನಡ್ಕೊಂಡೇ ಹೋಗಕ್ ಹೇಳೋ ರಾಮ. ಕರೆಂಟ್ ಇಲ್ಲದ ಕಾರಣ ನಗರದಲ್ಲಿ ನಾಳೆ ನೀರು ಸರಬರಾಜು ಇರುವುದಿಲ್ಲ. ಸಾರ್ವಜನಿಕರು ಸಹಕರಿಸಬೇಕೆಂದು ಜಲಮಂಡಳಿ ಮನವಿ. ಸಹಕರಿಸ್ತಾರಪ್ಪ ರಾಮು, ಸಹಕರಿಸ್ತಾರೆ. ನಾನು ಸೊಂಟ ಮುರ್ಕೊಂಡು ಪಕ್ಕದ ಮನೆ ಬಾವಿಗೆ ಹೋಗಿ ನೀರ್ ಸೇರ್ಕೊಂಡು ಹಂಡೆ ತುಂಬಿಸಿದ್ರೆ ಮರರಿಗೆಲ್ಲ ಸುರ್ಕೊಂಡು ಸಹಕರಿಸ್ತಾರೆ. ನಮ್ಮ ಅಪ್ಪ ನಾಡೆ ನಾನಂತೂ ಹೋಗ್ಬಿಟ್ಟು ನೀರ್ ಸೇದಲ್ಲ ಹೇಳೋ ರಾಮು. ಹಂಗೆ ಅಂತ ಏನು ಎಷ್ಟಿಷ್ಟೊತ್ತಾದ್ರೂ ಒಂದು ಕಾಫಿನೇ ಬರಲಿಲ್ಲ. ಬೆಳಿಗ್ಗೆ ಕಾಫಿ ಕೊಡ್ತಿಲ್ಲ ಅಂದ್ರೆ ನನ್ನೊಂಥರ ಮನುಷ್ಯನೇ ಅಲ್ಲ. ಕಾಫಿ ಕುಡಿದ್ರು ಮನುಷ್ಯ ಅಲ್ಲ ಅಂತ ಹೇಳೋ ರಾಮು. ಕಾಫಿ ಟೇಬಲ್ ಮೇಲೆ ಇದೆ, ಸ್ವಲ್ಪ ಕಣ್ಬಿಟ್ಟು ನೋಡಕ್ ಹೇಳೋ ರಾಮು. ಕಾಫಿ ಚೆನ್ನಾಗಿದೆ ಅಂತ ಹೇಳೋರಾಮು, ಆದ್ರೆ ಹಾರೋಗಿದೆ. ಕಾಫಿ ಚೆನ್ನಾಗಿದ್ದಕ್ಕೆ ನಾನೇ ಕಾರಣ. ಆರೋಗಿದ್ರೆ ಅದು ಅವ್ರು ಬೇಜವಾಬ್ದಾರಿತನ ಅಂತ ಹೇಳೋ ರಾಮು. ಅರೆ ಟೈಮ್ ಇಷ್ಟೊತ್ತಾಯ್ತಲ್ಲಪ್ಪ, ಆಫೀಸ್ಗೆ ಲೇಟ್ ಆಗ್ತಿದೆ. ಪೇಪರ್ನ ಸಂಜೆ ಬಂದು ನೋಡ್ಬೋದು ಅಂತ ಹೇಳೋ ರಾಮು. ಹೌದಲ್ವಾ? ಲೇಟ್ ಆದ್ರೆ ಕಷ್ಟ. ಬೇಗ ರೆಡಿ ಆಗಿ ಬರ್ತೀನಿ ಅಂತ ಹೇಳೋರಾಮು. ಬಟ್ಟೆ ಟವಲ್
ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಅಂತ ಹೇಳೋರಮ್ಮ. ದೊಡ್ಡ ಗನ್ನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಹೇಳೋರಮ್ಮ. ಹಂಗೆ ಟೇಬಲ್ ಮೇಲೆ ತಿಂಡಿ ಇಟ್ಟಿದ್ದೀನಿ ಬಡಿಸ್ಕೊಂಡು ತಿನ್ನಂತ ಹೇಳೋರಮ್ಮ. ತಿಂಡಿ ತುಂಬಾ ಚೆನ್ನಾಗಿತ್ತಂತ ಹೇಳೋರಮ್ಮ. ಈ ಬೆಣ್ಣೆ ಮಾತಿಗೆ ನಾನಂತೂ ಕಾಯ್ಕೊಂಡಿಲ್ಲ ಅಂತ ಹೇಳೋರಮ್ಮ. ಅಲ್ಲೇ ಮಧ್ಯಾಹ್ನದ ತಿಂಡಿಗೆ ಡಬ್ಬಿ ಇಟ್ಟಿದ್ದೀನಿ ತಗೊಂಡು ಹೋಗಿ ಅಂತ ಹೇಳೋರಮ್ಮ. ಹಾಲು ಹಣ್ಣು ಇನ್ನೇನೆಲ್ಲ ಬೇಕು ಅಂತ ಹೇಳಿದ್ರಲ್ಲ ಅದೆಲ್ಲ ತರ್ತೀನಿ ಅಂತ ಹೇಳೋರಮ್ಮ. ಬೆಣ್ಣೆ ಮಾತಿಗೆ ನಾನೇನ್ ಮಾಡಲ್ಲ ಅಂತ ಹೇಳು. ಹುಷಾರಾಗಿ ಹೋಗ್ ಬನ್ನಿ ಅಂತ ಹೇಳೋರಮ್ಮ. ಬೈಕ್ ಹೊಡ್ಕೊಳ್ತೀನಿ ಬೈಕ್ ನನಗಂತೂ ತಲೆ ಚಿಟ್ಟಿರ್ದಾಯ್ತಪ್ಪ. ಅಲ್ಲ ಗಂಡ ಹೆಂಡತಿ ಜಗಳ ಆಡ್ಕೊಳ್ಳಿ ಕೈ ಮಿಲಾಯಿಸ್ಕೊಳ್ಳಿ, ಆ ರಾಮನ ಯಾಕೆ ಎಲ್ಲದಕ್ಕೂ ಹೇಳ್ತಿರ್ತಾರೆ. ನಾನೇನಾದ್ರು ರಾಮ ಆಗಿದ್ರೆ ದಬಾಯಿ ಹಾಕ್ಬಿಡ್ತಾ ಇದ್ದೆ ಇಟ್ಕೊಂಡು. ಅಯ್ಯೋ ಪಾಪ ರಾಮು ಏನ್ರಿ ಮಾಡುತ್ತೆ? ಏನ್ ಮಾಡುತ್ತೆ ಅಂದ್ರೆ ಎದ್ದು ದಬಾಯಿಸಕ್ಕಾಗಲ್ವಾ? ರಾಮ 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 ತಲೆ ತಿಂತಾ ಇದ್ದೆ. ಹೇಗ್ರಿ ಆಗುತ್ತೆ ಪಾಪ, ಅದಕ್ಕಿನ್ನು 3 ತಿಂಗಳು. ಹೋಗಿ ಬಿಡಿ, 3 ತಿಂಗಳು 6 ತಿಂಗಳು ನೋಡಿ. ಮನೆಗೆ ಒಂದು ರಾಮು ಇದ್ರೆ ಸಮಯ ಕೆಲಸ ಉಪಯೋಗ ಬರುತ್ತೆ. ಗಂಡ ಹೆಂಡತಿ ನಾಟಕ ತುಂಬಾ ಚೆನ್ನಾಗಿ ಆಡಿದ್ದಾರೆ.